Hi students, welcome back to my channel MD Happy. PUC ದ್ವಿತೀಯ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆ 2024 ವಿಷಯ ಸಮಾಜಶಾಸ್ತ್ರ. ಈ ಒಂದು ವಿಷಯದ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆ ಅದು ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡು ಬಂದಿದ್ದೇವೆ. ಸೊ ನಾನು ಇದಕ್ಕಿಂತ ಮೊದಲು ಕೆಲವು ವಿಡಿಯೋಗಳನ್ನು ನಮ್ಮ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ ಹೋದ ವರ್ಷದ್ದು. ಸೊ ದಯವಿಟ್ಟು ಯಾರು ನೋಡಿಲ್ಲ ಅಲ್ಲಿ ಹೋಗಿ ನಿಮಗೆ ಪ್ಲೇ ಲಿಸ್ಟಲ್ಲಿ ಆ ವಿಡಿಯೋಗಳು ಸಿಗ್ತವೆ. ದಯವಿಟ್ಟು ಆ ವಿಡಿಯೋಗಳನ್ನು ಎಲ್ಲರೂ ಗಮನಿಸಬೇಕು ಅಂತ ಹೇಳ್ತೀನಿ. ಯಾಕಂತಂದರೆ ನಿಮಗೆ ಪ್ಲೇ ಲಿಸ್ಟಲ್ಲಿ ಭಾಳಷ್ಟು ಮಾಹಿತಿ ಸಿಗ್ತವೆ. ಯಾರು ದಯವಿಟ್ಟು ಪ್ಲೇ ಲಿಸ್ಟಿಗೆ ಹೋಗ್ತಾ ಇಲ್ಲ. ದಯವಿಟ್ಟು ಪ್ಲೇ ಲಿಸ್ಟಲ್ಲಿ ನಿಮಗೆ ಆ ಎಲ್ಲ ವಿಡಿಯೋಗಳು ಸಿಗ್ತವೆ. ದಯವಿಟ್ಟು ಎಲ್ಲ ವಿಷಯಗಳು, ಒಂದೇ ವಿಷಯ ಅಂತಲ್ಲ, ಎಲ್ಲ ವಿಷಯಗಳು ಸಿಗ್ತವೆ, ಅವನು ಗಮನಿಸ ಅಂತ ಹೇಳ್ತೀನಿ. PUC ದ್ವಿತೀಯ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆ 2024 ವಿಷಯ ಸಮಾಜಶಾಸ್ತ್ರ. ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಉತ್ತರಗಳ ಜೊತೆಯಾಗಿ ನಾನು ಇಲ್ಲಿ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಬಹು ಆಯ್ಕೆ ಪ್ರಶ್ನೆಗಳನ್ನು ಗಮನಿಸಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಂಡೋ ಆರ್ಯನ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. 4 ಆಯ್ಕೆಗಳಲ್ಲಿ ಕೊಟ್ಟಿದ್ದಾರೆ ಆರ್ಯರಿಗೆ ಸಂಬಂಧಪಟ್ಟಂತೆ. ಸೊ ಅದರಲ್ಲಿ ತಪ್ಪಾದ ಆಯ್ಕೆ ಇವರು ಭಾರತಕ್ಕೆ ಆಗಮಿಸಿದ ಕೊನೆಯ ಜನಾಂಗೀಯ ಸಮೂಹವಾಗಿದೆ. ಇದು ತಪ್ಪಾಗಿದೆ ಅಂತ ಉತ್ತರ. ಇನ್ನು ಎರಡನೇದು, ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರೇ ಆಯ್ಕೆ ಎ ಮಹಾತ್ಮ ಗಾಂಧೀಜಿಯವರು. ಇನ್ನು ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ರಚನೆಗೆ ಅವಕಾಶ ನೀಡಿರುವಂಥ ವಿಧಿ ಯಾವುದು ಅಂತಂದರೆ ಆಯ್ಕೆ ಬಿ 338ನೇ ವಿಧಿ. ಇನ್ನು ನಂಬೋದರಿ ಬ್ರಾಹ್ಮಣರ ಪಿತೃಪ್ರಧಾನ ಅವಿಭಕ್ತ ಕುಟುಂಬ, ಇದು ಆಯ್ಕೆ ಬಿ ಇಲಂ ಅಂತ ಹೇಳ್ತೀವಿ. ಕುಲನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತಂದರೆ ಆಯ್ಕೆ ಎ ಎನ್ ಪ್ರಸಾದ್ ಅವರು ಅಂತ ಹೇಳ್ತೀವಿ. ಇವಿಷ್ಟು ಬಹು ಆಯ್ಕೆ ಪ್ರಶ್ನೆಗಳಾದರೆ ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಕೊಡ್ತಾರೆ. ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಪೋರ್ಚುಗೀಸರು, ಮೆಕ್ಕಿಮ್ ಮೆರಿಯಟ್, ಸರ್ ಹೆನ್ರಿ ಮೆನ್ ಬ್ರಿಟಿಷರು, JH ಹಟನ್ ಅಂತ ಹೇಳಿ. ಸೊ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣ. ಭಾರತಕ್ಕೆ ಮೊದಲ ಬಂದ ಯುರೋಪಿಯನ್ನರು ಅಂತಂದರೆ ಅದು ಪೋರ್ಚುಗೀಸರು. ಇನ್ನು ಕಾಸ್ಟ್ ಇನ್ ಇಂಡಿಯಾ ಗ್ರಂಥದ ಕರ್ತರು ಅಂತಂದರೆ JH ಹಟನ್. ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಯ ಸಂಸ್ಥಾಪಕರು ಡಾಕ್ಟರ್ ಬಿಂದೇಶ್ವರ್ ಪಾಠಕ್. ಅವಿಭಕ್ತ ಕುಟುಂಬವನ್ನು ಮಹಾಮನಿ ಅಂತ ಕರೆದವರೇ ಸರ್ ಹೆನ್ರಿ ಮೆನನ್. ಮತ್ತು 10ನೇ ಪ್ರಶ್ನೆ, ಕಿಶನ್ಗರ್ ಹಿ ಗ್ರಾಮೋದಯ ಮಾಡಿದವರು ಮೆಕ್ಕಿಮ್ ಮೆರಿಯಟ್ ಅಂತ ಹೇಳಿ. ಇನ್ನು ಮುಂದುವರೆದಂತೆ ಹೊಂದಿಸಿ ಬರೆಯನ್ನು ನೋಡ್ತಾ ಹೋದಾಗ ನಾನು ಉತ್ತರವನ್ನು ಒಂದು ಸೈಡ್ ಕೊಟ್ಟಿದ್ದೀನಿ, ಅವ್ನು ನೀವೆಲ್ಲ ಗಮನಿಸಿ. ಎ ಭಾರತ ಏಷ್ಯಾದ ಉಪಖಂಡ 2ನೇ ಆಯ್ಕೆ ಇದೆ ನೋಡಿ. ರಾಷ್ಟ್ರೀಯ ಭಾವ್ಯಕತಾ ಸಮಿತಿ ಇದನ್ನು ತಂದವರು ಸಂಪೂರ್ಣಾನಂದ್ ಅವರು. ಇನ್ನು ಬುಡಕಟ್ಟು ಪಂಚಶೀಲ ತತ್ವ ಜವಾಹರ್ಲಾಲ್ ನೆಹರು ಅವರು ತರ್ತಾರೆ. ನಿಶ್ಚಯಾತ್ಮಕ ಕ್ರಿಯೆ ಅಂತಂದರೆ ಇದು ಜಾನ್ ಎಫ್ ಕೆನಡಿ ಅವರು ತಂದಂಥ ಒಂದು ಸಿದ್ಧಾಂತ. ಇನ್ನು ರಿಮೆಂಬರ್ಡ್ ವಿಲೇಜ್ ಕೃತಿಯ ಕರ್ತೃ MN ಶ್ರೀನಿವಾಸ್ ಅಂತ ಹೇಳ್ತೀವಿ. ಸೊ ಇವು ಬಹು ಆಯ್ಕೆ, ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಈ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದರೆ ಇನ್ನು ಮುಂದುವರೆದಂತೆ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡ ಜನರಿದ್ದಾರೆ ಅಂತಂದರೆ ಅದು ನಮ್ಮ ರಾಯಚೂರು ಜಿಲ್ಲೆ. ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅಂತಂದರೆ ಕಾಕಾ ಸಾಹೇಬ್ ಕಾಲೇಕರ್. ಇನ್ನು ಲಿಜ್ಜಿತ್ನ ಕೇಂದ್ರ ಕಚೇರಿ ಎಲ್ಲಿದೆ? ಇದು ಬಹಳಷ್ಟು ಸಾರಿ ಕ್ವಶನ್ ಅನ್ನು ಕೇಳಿದ್ದಾರೆ. ಇದು ಮುಂಬೈನಲ್ಲಿದೆ. ಕರ್ತ ಎಂದರೆ ಯಾರು ಅಂತಂದರೆ ಕುಟುಂಬದ ಮುಖ್ಯಸ್ಥನನ್ನ ಕರ್ತ ಅಂತ ಕರಿತಾ ಇದ್ರು. ಇನ್ನು 16ನೇ ಪ್ರಶ್ನೆ, ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಜಾರಿಗೊಂಡ ವರ್ಷ ಯಾವುದು ಅಂತಂದರೆ ಅದು 2000ರಲ್ಲಿ ಬರ್ತದೆ. ಕರ್ನಾಟಕದ ಗ್ರಾಮಗಳಲ್ಲಿ ಮೊದಲ ಬಾರಿಗೆ ಜಾರಿಗೆ ತರಲಾಯಿತು. ಸೊ 1 ಅಂಕದ 5 ಪ್ರಶ್ನೆಗಳು ಬರ್ತವೆ. ಇಲ್ಲಿ ನಿಮಗೆ ಆನ್ಯುವಲ್ ಎಕ್ಸಾಮ್ ಬರುವಂಥ ಪ್ರಶ್ನೆ ಯಾವುದು ಅಂತಂದರೆ ಲಿಜ್ಜತ್ನ ಕೇಂದ್ರ ಕಚೇರಿಯಲ್ಲಿದೆ ಇದೊಂದು. ಆಮೇಲೆ ಭಾರತದ ಮೊದಲ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರು ಅಂತ ಹೇಳಿ ಈ ಪ್ರಶ್ನೆ ಸಹ ನಿಮಗೆ ಬಹಳ ಸರಿ ಕೇಳಿದ್ದಾರೆ ಆನ್ಯುವಲ್ ಎಕ್ಸಾಮ್ಗೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಭಾಗ ಬಿಗೆ ಬರೋಣ. ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗೆ ತಲಾ 2ರಿಂದ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. 10 ಅಂಕಗಳು ಇರ್ತವೆ. ಜನಸಂಖ್ಯಾ ಶಾಸ್ತ್ರ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಜನಸಂಖ್ಯೆಯ ಗಾತ್ರ, ಜನನ, ಮರಣ ಮತ್ತು ವಲಸೆ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣವನ್ನೊಳಗೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದಂತಹ ಜನಸಮೂಹ ರಚನೆ, ಸಂಯೋಜನೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಒಲವುಗಳ ಅಧ್ಯಯನವೇ ಜನಸಂಖ್ಯಾ ಶಾಸ್ತ್ರ ಅಂತ ಹೇಳ್ತೀವಿ. ಇನ್ನು 18ನೇ ಪ್ರಶ್ನೆ, ಜನಸಂಖ್ಯಾ ಲಾಭಾಂಶ ಎಂದರೇನು? ಸೊ ವಿದ್ಯಾರ್ಥಿಗಳನ್ನು ಹೇಳು ಬಯಸೋದು ಏನಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ಪಾಸಿಂಗ್ ಆಗಿರುವಂಥ 30 ಅಂಕಗಳನ್ನು ಮಾತ್ರ ತೆಗೆದುಕೊಂಡು ಬಂದಿದ್ದೀನಿ. ಸೊ 5 ಮತ್ತು 10 ಅಂಕಗಳನ್ನು ಸ್ವಲ್ಪ ಗಮನಿಸಿ, ಯಾಕಂದರೆ ನೀವು ಆನ್ಯುವಲ್ ಎಕ್ಸಾಮ್ ಬರುವಂಥ ಸಾಧ್ಯತೆ ಇರ್ತವೆ. ವಿಡಿಯೋವನ್ನು ಸಹ ಕೊನೆ ತನಕ ನೋಡಿ. ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಿದ್ದು ಅವರಿಂದ ದೊರೆಯಬಹುದಾದ ಅನುಕೂಲವನ್ನು ಜನಸಂಖ್ಯಾ ಲಾಭಾಂಶ ಅಂತೇವೆ. ಅಂದರೆ ಒಟ್ಟು ಒಂದು ದೇಶದ ಜನಸಂಖ್ಯೆಯಲ್ಲಿ ಎಷ್ಟು ಜನ ಯುವಕರಿದ್ದಾರೆ ಅವರಿಂದ ಆಗುವಂಥ ಅನುಕೂಲ ಏನಿದೆ ಅದಕ್ಕೆ ಲಾಭಾಂಶ ಅಂತ ಕರಿತೀವಿ.
ಕರ್ನಾಟಕದ ಯಾವುದಾದ್ರು ಎರಡು ಪ್ರಬಲ ಜಾತಿಗಳಂದರೆ ಒಂದು ಲಿಂಗಾಯತ, ಇನ್ನೊಂದು ಒಕ್ಕಲಿಗ. ಮಹಿಳಾ ಸಬಲೀಕರಣ ಎಂದರೇನು? ನಿಮಗೆ ಬಹಳಷ್ಟು ಸಾರಿ ಈ ಪ್ರಶ್ನೆ ಕೇಳಿದ್ದಾರೆ. ನಿಘಂಟಿನ ಪ್ರಕಾರ ಸಬಲೀಕರಣ ಎಂದರೆ ಅಧಿಕಾರ ಕೊಡುವುದು ಅಂತ ಅರ್ಥ. ಆದ್ದರಿಂದ ಸಬಲೀಕರಣವು ಮಹಿಳೆಯರನ್ನು ಸಬಲಗೊಳಿಸಲು ಅಧಿಕಾರ ಕೊಡುವುದನ್ನು ಸೂಚಿಸುತ್ತದೆ. ಹಾಗಾಗಿ ಮಹಿಳಾ ಸಬಲೀಕರಣ ಅಂತಂದರೆ ಮಹಿಳೆಯರಿಗೆ ಅಧಿಕಾರವನ್ನು ಕೊಡುವಂಥದ್ದು. ಇನ್ನು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಜಾರಿಗೊಂಡ 2 ಶಾಸನಾತ್ಮಕ ಶಾಸನಗಳು ಯಾವುವು ಅಂತಂದರೆ, ಒಂದು ಅಸ್ಪೃಶ್ಯತೆ ಅಪರಾಧ ಕಾಯ್ದೆ 1955, 2 ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ 1989. ಇನ್ನು 22ನೇ ಪ್ರಶ್ನೆ, ಸ್ತ್ರೀ ಶಕ್ತಿ 2 ಉದ್ದೇಶಗಳನ್ನು ತಿಳಿಸಿ. ಒಂದನೇದು ನೋಡಿ, ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸಲು ಮತ್ತು ಸಾಮಾಜಿಕ ಬದಲಾವಣೆಗೆ ಅಗತ್ಯ ವಾತಾವರಣವನ್ನು ಏರ್ಪಡಿಸುವಂಥ. ಇನ್ನು ಬಿ, ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಯೋಜನೆಗಳ ಲಾಭ ಮತ್ತು ಸಾಲ ಲಭಿಸುವಂತೆ ಅವಕಾಶವನ್ನು ಕಲ್ಪಿಸುವುದು. ಸೊ ನೀವಿಲ್ಲಿ 20, 21, 22 ಈ 3 ಪ್ರಶ್ನೆಗಳನ್ನ ನೋಡ್ತಾ ಹೋದಾಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಭಾಳ ಇಂಪಾರ್ಟೆಂಟು. ಇದು ಅಧ್ಯಾಯ 3 ಈ ಏನಿದೆಯಲ್ಲ, ಆ ಅಧ್ಯಾಯದ 3ರ ಮೇಲೆ ನಿಮಗೆ ಭಾಳಷ್ಟು ಕ್ವಶನ್ಗಳನ್ನು ಇಲ್ಲಿ ಕೇಳುವಂಥ ಸಾಧ್ಯತೆ. ಎನ್ಯುವಲ್ ಎಕ್ಸಾಮ್ಗೂ ಈ 3 ಪ್ರಶ್ನೆಗಳು ಬರ್ತವೆ. ಖಂಡಿತವಾಗಿಯೂ 2 ಅಂಕಕ್ಕೆ ಬರುವಂಥ ಸಾಧ್ಯತೆಗಳಿದ್ರಿಂದ ಸ್ವಲ್ಪ ನೀವನ್ನ ಗಮನಿಸ್ತಾ ಹೋಗಿ. ನಾನು ಇನ್ನು ಮುಂದೆ ಹೋಗ್ತೀನಿ. 23ನೇ ಪ್ರಶ್ನೆ, ಇರಾವತಿ ಕರ್ವೆ ಅವರ ಪ್ರಕಾರ ಅವಿಭಕ್ತ ಕುಟುಂಬವನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇರಾವತಿ ಕರ್ವೆ ಅವರ ಪ್ರಕಾರ ರಕ್ತ ಸಂಬಂಧಿಗಳ ಸಮೂಹವೊಂದು ಒಂದೇ ಮನೆಯಲ್ಲಿ ವಾಸಿಸುತ್ತಾ ಒಂದೇ ಅಡುಗೆ ಮನೆಯಲ್ಲಿ ತಯಾರಾದ ಆಹಾರ ಸೇವಿಸುತ್ತಾ ಆಸ್ತಿಯ ಮೇಲೆ ಸಮಾನ ಒಡೆತನ, ಕುಟುಂಬದ ಪೂಜಾ ಕಾರ್ಯಕ್ರಮಗಳಲ್ಲಿ ಸಾಮೂಹಿಕವಾಗಿ ಪಾಲ್ಗೊಳ್ಳುವ ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತ ಹೇಳಿ ಇರಾವತ್ ಕರ್ವೆ ಅವರು ಏನಪ್ಪ ಅಂತ ತಮ್ಮ ಹೇಳಿಕೆಯನ್ನು ಕೊಟ್ಟರು. ಇನ್ನು ಕೊನೆಯ ಪ್ರಶ್ನೆ, ಪಿತೃ ಪ್ರಧಾನ ಮತ್ತು ಅವಿಭಕ್ತ ಕುಟುಂಬ ಮತ್ತು ಮಾತೃ ಪ್ರಧಾನ ಅವಿಭಕ್ತ ಕುಟುಂಬಗಳ ನಡುವೆ ಇರುವಂಥ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಕೊಟ್ಟಿದ್ದೀನಿ ಪಿತೃ ಪ್ರಧಾನ ಮತ್ತು ಮಾತೃ ಪ್ರಧಾನ. ಒಂದನೇದು, ಪಿತೃ ಪ್ರಧಾನದಲ್ಲಿ ತಂದೆಯೇ ಕುಟುಂಬದ ಮುಖ್ಯಸ್ಥನಾಗಿರ್ತಾನೆ, ಅಲ್ಲಿ ತಾಯಿ ಕುಟುಂಬದ ಮುಖ್ಯಸ್ಥರಾಗಿರ್ತಾರೆ. ಇನ್ನು 2ನೇ ಅಂಶ ಏನಪ್ಪ ಅಂತಂದರೆ, ಕುಟುಂಬದ ಹೊಣೆ ನಿಯಂತ್ರಣ ತಂದೆ ಕೈಯಲ್ಲಿರುತ್ತದೆ, ಆದರೆ ಅಲ್ಲಿ ಕುಟುಂಬದ ನಿಯಂತ್ರಣ, ಜವಾಬ್ದಾರಿ ಮತ್ತು ಕುಟುಂಬದ ಆಗುಹೋಗುಗಳಿಗೆ ತಾಯಿಯೇ ಹೊಣೆಯಾಗಿರ್ತಾಳೆ. ಸೊ ಹಾಗಾಗಿ ಈ 2 ವ್ಯತ್ಯಾಸಗಳನ್ನು ನಾನಿಲ್ಲಿ ನಿಮಗೆ ಕೊಡಲು ಸಾಧ್ಯ ಅಂತ ಹೇಳ್ತೀನಿ. ಇನ್ನು ಮುಂದುವರಂತೆ ಭಾಗ ಸಿಗೆ ಹೋಗ್ತೀನಿ ನಾನು. ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗೆ ಪ್ರತಿಯೊಂದು 15 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎನ್ಯುವಲ್ ಎಕ್ಸಾಮ್ ಬರುವಂಥ ಪ್ರಶ್ನೆಗಳ ಒಂದನೇದೇ ನಿಮಗೆ ಡಾಕ್ಟರ್ BS ಗುಹಾರ್ ಅವರ ಜನಾಂಗೀಯ ಸಮೂಹ ವರ್ಗೀಕರಣ ವಿವರಿಸಿ. ಈ ಪ್ರಶ್ನೆ ನಿಮಗೆ ಬಹಳ ಸರಿ ಬಂದು ಹೋಗಿದೆ, ಬರ್ತದೆ. ಭಾರತದ ಏಕತೆಯ ಸ್ವರೂಪವನ್ನು ಚರ್ಚಿಸಿ. ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಪ್ರಾಂತೀಯತಾವಾದದ ಪರಿಣಾಮವನ್ನು ವಿಶ್ಲೇಷಿಸಿ. ಬುಡಕಟ್ಟು ಪಂಚಶೀಲ ತತ್ವ ಕುರಿತು ಟಿಪ್ಪಣಿ ಬರೆಯಿರಿ. ಇತರೆ ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ವಿವರಿಸಿ. ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ಚರ್ಚಿಸಿ. ಈ ಪ್ರಶ್ನೆನೂ ನಿಮಗೆ ಬಹಳ ಸರಿ ಬಂದು ಹೋಗಿದೆ. ಭಾರತದ ಸೂಕ್ಷ್ಮ ಹಣಕಾಸು ಕುರಿತು ಟಿಪ್ಪಣಿ ಬರೆಯಿರಿ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಉಂಟಾಗುವಂಥ ರಚನಾತ್ಮಕ ಬದಲಾವಣೆಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ, ವಿಶ್ಲೇಷಿಸಿ. ಸೊ ಈ ಪ್ರಶ್ನೆಗಳು ನಿಮಗೆ ಭಾಳ ಇಂಪಾರ್ಟೆಂಟು. ಇದರಲ್ಲಿ ಮಿನಿಮಮ್ ನಿಮ್ಗೆ 4 ಪ್ರಶ್ನೆ ಈ ಸರಿ ಕಡ್ಡಾಯವಾಗಿ ಬಂದೇ ಬರ್ತವೆ ಅಂತ ಹೇಳ್ತೀನಿ. ಇನ್ನು ಭಾಗ ಡಿಗೆ ಹೋಗ್ತೀನಿ ನಾನು. ಇಲ್ಲಿ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಒಂದನೇದು, ಕರ್ನಾಟಕದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣ ಸ್ವರೂಪವನ್ನು ವಿಶ್ಲೇಷಿಸಿ. 2 ಜಾತಿಯನ್ನು ವ್ಯಾಖ್ಯಾನಿಸಿ. ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ ಅಂತ ಕೊಡ್ತಾರೆ. ನಿಮಗಿಲ್ಲಿ ಒಂದು ಕಡ್ಡಾಯ ಪ್ರಶ್ನೆ ಎನ್ಯುವಲ್ ಎಕ್ಸಾಮ್ ಅಂದರೆ ಮಹಿಳಾ ಸಬಲೀಕರಣದಲ್ಲಿ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರವನ್ನು ಚರ್ಚಿಸಿ. ಈ ಪ್ರಶ್ನೆ ನಿಮಗೆ ಎನ್ಯುವಲ್ ಎಕ್ಸಾಮ್ಗೆ ಬಂದೇ ಬರ್ತದೆ, ಸ್ವಲ್ಪ ಗಮನಿಸಿಟ್ಕೊಳ್ಳಿ. ಗ್ರಾಮ ಎಂದರೇನು, ಗ್ರಾಮದ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಸೊ ಇದಿಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸೋಷಿಯಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂಥ ಮಿಡ್ ಟರ್ಮ್ ಕ್ವಶನ್ ಪೇಪರ್ ತೆಗೆದುಕೊಂಡಿದ್ದೆ ಮಾಡಲು. ಸೊ ಇದರ ಕೀ ಆನ್ಸರ್ಗಳು ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗ್ತವೆ. ಸೊ ಅಲ್ಲಿ ಹೋಗಿ ಅವುಗಳನ್ನು ಸಹ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ಕಮೆಂಟನ್ನು ಮಾಡಿ ಈ ವಿಡಿಯೋವನ್ನು ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.